ದೇವರುಗಳಲ್ಲಿಯೇ ಅತ್ಯಂತ ಬುದ್ಧಿವಂತ ಶಕ್ತಿವಂತ ದೇವರು ನಮ್ಮ ಗಣಪ. ಗಣಪನ ಅದೆಷ್ಟೋ ಕಥೆಗಳು ನಮಗೆ ಸ್ಫೂರ್ತಿ, ಜೀವನೋತ್ಸಾಹ ನೀಡುತ್ತವೆ. ರಾವಣನಂತಹ ಮಹಾನ್ ಶಕ್ತಿಶಾಲಿ ದಾನವನನ್ನು ತನ್ನ ಯುಕ್ತಿಯಿಂದ ಯಾಮಾರಿಸಿ ಜ್ಯೋತಿರ್ಲಿಂಗವನ್ನೇ ಲಂಕೆಗೆ ಒಯ್ಯದಂತೆ ಮಾಡಿದ ಕೀರ್ತಿ ಮಹಾಗಣಾಧೀಶನಿಗೆ ಸಲ್ಲುತ್ತೆ. ಮಹಾ ತಪಸ್ಸು ಮಾಡಿ ಶಿವನಿಂದ ಜ್ಯೋತಿರ್ಲಿಂಗವನ್ನೇ ವರವಾಗಿ ಪಡೆದು ಲಂಕೆಗೆ ತೆಗೆದುಕೊಂಡು ಹೋಗುತ್ತಿದ್ದ ದಶಕಂಠನಿಂದ ಗಣೇಶ ಹೇಗೆ ಬುದ್ಧಿವಂತಿಕೆಯಿಂದ ಆ ಲಿಂಗವನ್ನ ಭಾರತದಲ್ಲೇ, ಅದರಲ್ಲೂ ಕರ್ನಾಟಕದಲ್ಲೇ ನೆಲೆಯೂರುವಂತೆ ಹೇಗೆ ಮಾಡಿದ ಅನ್ನುವ ಕಥೆಯೇ ಬಹಳ ಕುತೂಹಲ ಮೂಡಿಸುವಂಥದ್ದು. ಆ ಕಥೆಯನ್ನೇ ನಿಮಗೆ ನಾವು ಹೇಳಬಂದಿರೋದು. ಓ ಮಹಾದೇವ, ತ್ರಿಕಾಲಜ್ಞಾನಿ, ತ್ರಿಭುವನೇಶ್ವರ, ನಿನ್ನ ಅಚಲ ಭಕ್ತ ನಾನು. ನಿನ್ನ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕಾಗಿ ನಾನು ಕಠಿಣ ತಪಸ್ಸನ್ನು ಮಾಡುತ್ತೇನೆ. ನನ್ನ ತಪಸ್ಸಿಗೆ ಮೆಚ್ಚಿ ಶಿವನು ಖಂಡಿತವಾಗಿಯೂ ನನಗೆ ಇಷ್ಟಾರ್ಥವರವನ್ನು ಕೊಡುತ್ತಾನೆ. ಶಿವಶಂಕರನ ಕೃಪೆಯಿಂದ ನನ್ನ ಆಶಯ ನನಸಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನು ಮೆಚ್ಚಿದ್ದೇನೆ. ನಿನ್ನ ಇಷ್ಟಾರ್ಥವನ್ನು ಕೇಳು, ಅದನ್ನು ನೀಡುತ್ತೇನೆ. ಮಹಾದೇವ, ನನ್ನ ಭಕ್ತಿಯನ್ನು ಸ್ವೀಕರಿಸಿ ನನಗೆ ನಿಮ್ಮ ಆತ್ಮಲಿಂಗವನ್ನು ಅನುಗ್ರಹಿಸಿ. ರಾವಣ, ನಿನ್ನ ಕೋರಿಕೆಯನ್ನು ನಾನು ಈಡೇರಿಸುತ್ತೇನೆ. ಆದರೆ ಒಂದು ಷರತ್ತು, ಆತ್ಮಲಿಂಗವನ್ನು ಲಂಕೆಗೆ ಕೊಂಡೊಯ್ಯುವಾಗ ಅದನ್ನು ದಾರಿಯಲ್ಲಿ ಎಲ್ಲಿಯೂ ಇಳಿಸಬಾರದು. ಒಂದು ವೇಳೆ ನೆಲಕ್ಕೆ ಇಳಿಸಿದರೆ ಅದು ಅಲ್ಲಿಯೇ ಸ್ಥಾಪಿತವಾಗುತ್ತದೆ. ಮಹಾದೇವನ ಆಜ್ಞೆ, ಶಿರಸಾವಹಿಸುತ್ತೇನೆ. ನಾರಾಯಣ ನಾರಾಯಣ. ರಾವಣನ ಕೈಗೆ ಆತ್ಮಲಿಂಗ ಸಿಕ್ಕಾಯಿತು. ಇನ್ನು ಏನು ಆಪತ್ತು ಕಾದಿದೆಯೋ? ನಾರಾಯಣ ನಾರಾಯಣ. ಎಲ್ಲರಿಗೂ ಒಂದು ವಿಷಯ ತಿಳಿಯಿತೆ. ಪರಮೇಶ್ವರನು ರಾವಣನಿಗೆ ಆತ್ಮಲಿಂಗವನ್ನೇ ಅನುಗ್ರಹಿಸಿದ್ದಾರೆ. ವಿಷ್ಣುವೇ ಪರಮೇಶ್ವರನ ಉದ್ಧಾರತನದಿಂದ ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಅನುಗ್ರಹಿಸಿದ್ದಾನೆ. ಇದರಿಂದ ಆಗುವ ಅನಾಹುತ ಅರಿವು ಶಿವನಿಗೆ ಇಲ್ಲವೇ? ಹೌದು ಹೌದು, ಇದರಿಂದ ದೊಡ್ಡ ಅನಾಹುತವೇ ಕಾದಿದೆ. ರಾವಣ ಕೈಗೆ ಆತ್ಮಲಿಂಗ ಸೇರಿರುವುದರಿಂದ ಲೋಕಕ್ಕೆ ಒಳಿತಲ್ಲ. ಹೌದು ಹೌದು, ಆತ್ಮಲಿಂಗ ಲಂಕಾ ತಲುಪಿದರೆ ಲೋಕ ನಾಶವಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ಓಹೋ, ಏನು ದೇವಲೋಕವೇ ಬಂದಂತಿದೆ. ಎಲ್ಲರೂ ಮುಖದಲ್ಲಿಯೂ ಆತಂಕ ಮೂಡಿದೆ. ಏನು ವಿಷಯ? ನಾರಾಯಣ ನಾರಾಯಣ. ನಮ್ಮ ವಿಘ್ನ ವಿನಾಶಕ ಇರುವಾಗ ಏಕೆ ಚಿಂತಿಸುವಿರಿ? ಪರಮೇಶ್ವರನ ಆತ್ಮಲಿಂಗ ರಾವಣನ ಕೈಗೆ ಸೇರಿದೆ. ತಿಳಿಯಿತು. ರಾವಣನು ಲಂಕಾ ತಲುಪುವುದಿಲ್ಲ. ನೀವು ಆತಂಕ ಪಡಬೇಡಿ. ನಾನು ಒಂದು ಉಪಾಯ ಮಾಡಿದ್ದೇನೆ. ಅಯ್ಯೋ, ಇದೀಗ ಸಂಜೆ ಸಮಯವಾಗಿದೆ. ನಾನು ಪ್ರತಿದಿನ ಮಾಡುವ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು. ಆತ್ಮಲಿಂಗವನ್ನು ನೆಲಕ್ಕೆ ಇಡಲು ಸಾಧ್ಯವಿಲ್ಲ. ಏನು ಮಾಡಲಿ? ಯಾರಾದರೂ ಇದನ್ನ ಹಿಡಿದುಕೊಳ್ಳಬೇಕಿದೆ. ಅಗೋ, ಅಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರ ಬರುತ್ತಿದ್ದಾನೆ. ಓ ಬ್ರಾಹ್ಮಣ ಕುಮಾರ, ನೀನು ಈ ಆತ್ಮಲಿಂಗವನ್ನು ಸ್ವಲ್ಪ ಸಮಯ ಹಿಡಿದಿರುತ್ತೀಯಾ? ನಾನು ಸಂಧ್ಯಾ ಕಾಲದ ವಿಧಿಗಳನ್ನು ಮುಗಿಸಿ ಬರುತ್ತೇನೆ. ಒಪ್ಪಿಗೆ.
ಮಹಾತ್ಮ, ನಾನು ನಿಮ್ಮ ಸಂಧ್ಯಾಕಾಲ ಮುಗಿಯುವವರೆಗೆ ಲಿಂಗವನ್ನು ಹಿಡಿದಿರುತ್ತೇನೆ. ಆದರೆ ನನಗೆ ಬೇರೆ ಕೆಲಸವಿರುವುದರಿಂದ ನಾನು ನಿಮ್ಮನ್ನು 3 ಬಾರಿ ಕೂಗುತ್ತೇನೆ. ಒಂದು ವೇಳೆ ನೀವು ಬರದೇ ಇದ್ದರೆ ನಾನು ಇದನ್ನು ನೆಲದ ಮೇಲೆ ಇಡಬೇಕಾಗುತ್ತದೆ. ಒಪ್ಪಿಗೆ. ಓ, ಸಮಯವಾಯಿತು. ಕೈಯೆಲ್ಲಾ ನೋವ್ತಾ ಇದೆ. ರಾವಣ, 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 ನಾನು ನೆಲಕ್ಕೆ ಇಡುತ್ತಾ ಇದ್ದೀನಿ. ಎಲ್ಲವೋ ಬಾಲಕ, ನೀನೇಕೆ ಹೀಗೆ ಮಾಡಿದೆ? ನೀನು ನನ್ನನ್ನು ಮೋಸಗೊಳಿಸಿ. ರಾವಣ, ನೀನು ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವುದು ಲೋಕಕ್ಕೆ ಅಪಾಯಕಾರಿ. ಆದ್ದರಿಂದ ಆತ್ಮಲಿಂಗ ಇಲ್ಲಿಯೇ ನೆಲೆಸಲಿ. ಗಣೇಶ, ನಿನ್ನ ಬುದ್ಧಿ ಶಕ್ತಿಯಿಂದ ರಾವಣನಿಂದ ಆತ್ಮಲಿಂಗವನ್ನು ರಕ್ಷಿಸಿರುವೆ. ಗಣೇಶ, ನಿನ್ನ ಚಾಣಾಕ್ಷತನದಿಂದ ಗೋಕರ್ಣದಲ್ಲಿ ಆತ್ಮಲಿಂಗ ಶಾಶ್ವತವಾಗಿ ನೆಲೆಸಿತು. ಓ ಗಣಪತಿ, ನೀನು ನಿಜವಾಗಿಯೂ ವಿಘ್ನ ವಿನಾಶಕ ಮತ್ತು ಲೋಕರಕ್ಷಕ. ಗಣೇಶನಿಗೆ ಜಯವಾಗಲಿ, ಗಣೇಶನಿಗೆ ಜಯವಾಗಲಿ, ಗಣೇಶನಿಗೆ ಜಯವಾಗಲಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ.